1956 ಬಾಂಬೆ ಪ್ರೆಸಿಡೆನ್ಸಿನ, ಹೈದರಾಬಾದ್ ಸ್ಟೇಟ, ಮೈಸೂರು ಸ್ಟೇಟ, ಮಡ್ರಾಸ್ ಪ್ರೆಸಿಡೆನ್ಸಿನ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಮೈಸೂರು ಸ್ಟೇಟ್ ಫಾರ್ಮ್ ಆಗಬೇಕು ಅಲ್ವಾ, ಬೇಸ್ಡ್ ಆನ್ ಲ್ಯಾಂಗ್ವೇಜ್, ಕನ್ನಡ ಲ್ಯಾಂಗ್ವೇಜ್ನ ಏನೊಂದು ಬೇಸಿಸ್ ಆಗಿಟ್ಕೊಂಡು. ಬಾಂಬೆ ಬಂದು ನಿಮ್ಗೆ ಗೊತ್ತಿರೋ ಹಾಗೆ ಹೀಗಿದೆ ಅಂದರೆ, ಇದು ಬಾಂಬೆ ಮಹಾರಾಷ್ಟ್ರ ರೀಜನ್, ಮುಂಬೈ ಅಲ್ವಾ, ಈ ರೀಜನ್ನು. ಇನ್ನು ಹೈದರಾಬಾದು ಈ ರೀಜನ್ನು. ಅದಾದ ನಂತರ ಮೈಸೂರು, ಓಲ್ಡ್ ಮೈಸೂರು ಅಂದರೆ ಈ ರೀಜನ್ನು, ಮಡ್ರಾಸು ಈ ರೀಜನ್ನು. ಓಕೆನಾ. ಸೊ ಎಲ್ಲ ಕಡೆಯಿಂದನೂ ಒಂದಷ್ಟು ಡಿಸ್ಟಿಕ್ಟ್ಗಳನ್ನ ಪಡ್ಕೊಂಡು ಮೈಸೂರು ಸ್ಟೇಟ್ ಅಂತ ಫಾರ್ಮ್ ಆಗುತ್ತೆ ಅಲ್ವಾ. ಸೊ ಇದರಲ್ಲಿ ಅತಿ ಹೆಚ್ಚು ಏರಿಯಾ ಯಾವ ಒಂದು ಪ್ರೆಸಿಡೆನ್ಸಿ ಅಥವಾ ಸ್ಟೇಟಿಂದ ಬರುತ್ತೆ ಅಂದರೆ ಓಲ್ಡ್ ಮೈಸೂರು ಕಡೆಯಿಂದ ಬರೋವಂಥದ್ದು. ಓಕೆ, ಇದು ಇಂಪಾರ್ಟೆಂಟ್ ಪಾಯಿಂಟು. ಬಿಕಾಸ್ ಮೇಯ್ನು ಏನೋ ಓಲ್ಡ್ ಮೈಸೂರು ಕಡೆಯಿಂದ ಬಂದಾಗಲೇನೇ ಮೈಸೂರು ಫಾರ್ಮೇಷನ್ನಿಗೆ ಇದಾಗುವಂಥದ್ದು. ಓಕೆ, ಸೊ ಇನ್ನು ಬಾಂಬೆ ಪ್ರೆಸಿಡೆನ್ಸಿಯಿಂದ ನೋಡೋದಾದರೆ ನಮಗೆ ಹತ್ರ ಒಂದು 4 ಇಂಪಾರ್ಟೆಂಟ್ ಡಿಸ್ಟ್ರಿಕ್ಟ್ಗಳು ಬಾಂಬೆ ಪ್ರೆಸಿಡೆನ್ಸಿಯಿಂದ ತಗೊಳ್ಳೋವಂಥದ್ದು. ಯಾವುದ್ಯಾವುದು ಅಂತ ನೋಡೋದಾದರೆ ಯಾವುದು 4 ಬಾಂಬೆ ಪ್ರೆಸಿಡೆನ್ಸಿಯಿಂದ ಅಂತ ಅಂದರೆ, ಒಂದು ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡ ಮತ್ತು ವಿಜಯಪುರ. ಓಕೆ, ಸೊ ಅದಾದ ನಂತರ ಹೈದರಾಬಾದ್ ಸ್ಟೇಟ್ ಏನಿದೆ, ಹೈದರಾಬಾದ್ ಸ್ಟೇಟ್ ಕಡೆಯಿಂದ 3 ಡಿಸ್ಟ್ರಿಕ್ಟ್ನ ತಗೊಳ್ಳೋವಂಥದ್ದು. ಯಾವುದ್ಯಾವುದು, ಬೀದರು, ಕಲಬುರ್ಗಿ ಮತ್ತು ರಾಯಚೂರು. ಓಕೆ, ಆಯಿತು. ಅದಾದ ನಂತರ ಮಡ್ರಾಸ್ ಪ್ರೆಸಿಡೆನ್ಸಿಯಿಂದ ಮಡ್ರಾಸ್ ಪ್ರೆಸಿಡೆನ್ಸಿಯಿಂದ 2 ಡಿಸ್ಟ್ರಿಕ್ಟ್ಗಳನ್ನ ನಾವು ನೋಡ್ಬೋದು. ಒಂದು ದಕ್ಷಿಣ ಕನ್ನಡ, ಆಯಿತಾ, ದಕ್ಷಿಣ ಕನ್ನಡ ಮತ್ತು ಕೊಳ್ಳೇಗಾಲ ತಾಲೂಕು ಅಂತ ಹೇಳ್ಬೋದು. ಓಕೆ, ಸೊ ಇಷ್ಟು ಡಿಸ್ಟ್ರಿಕ್ಟ್ಗಳನ್ನ ನಾವು ಪಡೆದುಕೊಳ್ಳೋ ಅಂಥದ್ದು. ಅದರಲ್ಲಿ ಅತಿ ಹೆಚ್ಚು ಲಾರ್ಜೆಸ್ಟ್ ಏರಿಯಾ ಎಲ್ಲಿಂದ ಬರುತ್ತೆ ಅಂತ ಅಂದರೆ ಮೇಯ್ನು ಓಲ್ಡ್ ಮೈಸೂರು ಆಗಿರುತ್ತೆ, ಓಲ್ಡ್ ಮೈಸೂರು ಸ್ಟೇಟು. ಸೊ ಆ ಓಲ್ಡ್ ಮೈಸೂರು ಸ್ಟೇಟಲ್ಲಿ ನಾವು ನೋಡಿದ್ವಿ ಎಷ್ಟು ಹತ್ರ 8 ಡಿಸ್ಟ್ರಿಕ್ಟ್ಸ್ಗಳಿದ್ವು, ನಂತರ ಇನ್ನೊಂದು ಡಿಸ್ಟ್ರಿಕ್ಟ್ ಬಂದಿರುತ್ತೆ ಅಂತ ಅಲ್ವಾ. ಫೈನ್. ಓಕೆ, ನೆಕ್ಸ್ಟು ನೋಡೋಣ. ಅರೇಂಜ್ ದ ಫಾಲೋಯಿಂಗ್ ಪ್ರಾವಿನ್ಸಸ್ ಇನ್ ಡಿಸೆಂಡಿಂಗ್ ಆರ್ಡರ್ ಆಫ್ ಏರಿಯಾ ಕಾಂಟ್ರಿಬ್ಯೂಟೆಡ್ ಟು ದ ಮೈಸೂರು ಸ್ಟೇಟ್ ಫಾರ್ಮೇಷನ್ ಅಂತ ಹೇಳಿದ್ದು. ಓಕೆ, ಇದರಲ್ಲಿ ಡಿಸೆಂಡಿಂಗ್ ಆರ್ಡರ್ ಅಂತ ಅಂದರೆ ಫಸ್ಟ್ ಆಫ್ ಆಲು ಜಾಸ್ತಿಯಿಂದ ಕಡಿಮೆ ಅಲ್ವಾ. ಅಸೆಂಡಿಂಗ್ ಅಂದರೆ ಕಡಿಮೆಯಿಂದ ಜಾಸ್ತಿ, ಡಿಸೆಂಡಿಂಗ್ ಅಂದರೆ ಜಾಸ್ತಿಯಿಂದ ಕಡಿಮೆ. ಸೊ ಇಲ್ಲಿ ಏನಂತ ಕೇಳ್ತಾ ಇದ್ದಾನೆ, ಯಾವ ಪ್ರಾವಿನ್ಸು ಅತಿ ಹೆಚ್ಚು ಏರಿಯಾನ ಮೈಸೂರು ಸ್ಟೇಟ್ ಫಾರ್ಮೇಷನಿಗೆ ಕೊಡುಗೆಯಾಗಿ ನೀಡ್ತು ಅಂತ ಹೇಳ್ತಾ ಇರೋದು. ಓಕೆ, ಸೊ ಇದರಲ್ಲಿ ಆಗಲೇ ಹೇಳ್ದಾಗೆ ಓಲ್ಡ್ ಮೈಸೂರು ಸ್ಟೇಟು ಜಾಸ್ತಿ ನೀಡ್ತು ಅಂತ ಹೇಳಿದೆ. ಸೊ 3 ಅನ್ನೋದು ಫಸ್ಟಲ್ಲಿ ಬರುತ್ತೆ ಅಲ್ವಾ. ಸೊ ಆಪ್ಷನ್ ಸಿ ತಪ್ಪಾಗುತ್ತೆ. ಇದಾದ ಮೇಲೆ ಇಲ್ಲಿ 1 ಅನ್ನೋದು ಇದೆ, ಇಲ್ಲಿ 2 ಇದೆ, ಇಲ್ಲೂ 1 ಇದೆ. ಸೊ ಹಾಗಿದ್ದರೆ ಒಂದು ಬಾಂಬೆ ಪ್ರೆಸಿಡೆನ್ಸಿ ಇರಬೇಕು ಅಥವಾ ಇನ್ನೊಂದು ಹೈದರಾಬಾದ್ ಸ್ಟೇಟ್ ಇರಬೇಕು. ಓಕೆ, ಸೊ ನಾನೇನಂತ ಹೇಳಿದೆ, ಒಂದು ಸೆಕೆಂಡ್. ಓಕೆ, ಸೊ ನಾನೇನಂತ ಹೇಳಿದೆ, ಇಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯಿಂದ ನಮಗೆ 4 ಡಿಸ್ಟ್ರಿಕ್ಟ್ ಸಿಗ್ತಾ ಇದೆ, ವೆರಾಸ್ ಹೈದರಾಬಾದಿಂದ ನಮಗೆ 3 ಡಿಸ್ಟ್ರಿಕ್ಟ್ ಅಂತ ಹೇಳಿದೆ ಅಲ್ವಾ. ಹಾಗಿದ್ದರೆ ಬಾಂಬೆ ಫಸ್ಟ್ ಬರುತ್ತೆ, ಹಾಗಿದ್ದರೆ ಎ ಅಥವಾ ಡಿ ಬರುತ್ತೆ, ಆಪ್ಷನ್ ಬಿ ಹೋಗುತ್ತೆ. ನಂತರ ನೋಡಿ 2 ಅಂದರೆ ಹೈದರಾಬಾದು. ಸೊ ಇಲ್ಲಿ 4 ಡಿಸ್ಟ್ರಿಕ್ಟ್ಸ್ ಬಂದರೆ ಬಾಂಬೆಯಿಂದ, ನಂತರ ಹೈದರಾಬಾದಿಂದ 3 ಡಿಸ್ಟ್ರಿಕ್ಟ್ಸ್ ಅಂತ ಅಂದರೆ, ಸೊ ನಮಗೆ ಆಲ್ಮೋಸ್ಟು ಉಳಿಯುವಂಥದ್ದು ಮಡ್ರಾಸು ಮತ್ತು ಕೂರ್ಗು. ಓಕೆ, ಮಡ್ರಾಸು ಮತ್ತು ಕೂರ್ಗು. ಮಡ್ರಾಸಲ್ಲಿ ನಮಗೆ ಸಿಗೋವಂಥದ್ದು 1 ಡಿಸ್ಟ್ರಿಕ್ಟ್ ಮಾತ್ರ, ಯಾವುದು, ದಕ್ಷಿಣ ಕನ್ನಡ, ಮತ್ತು ಒಂದು ತಾಲೂಕು ಸಿಗುತ್ತೆ, ಯಾವುದು, ಕೊಳ್ಳೇಗಾಲ ಅಂತಂದೆ. ಆಯಿತಾ. ಅದಾದ ನಂತರ ಕಡೆಗೆ ಸಣ್ಣ ಪಾರ್ಟು ಸಿಗುವಂಥದ್ದು ಕೂರ್ಗು. ಸೊ ಕೂರ್ಗು ಲಾಸ್ಟಲ್ಲಿ ಬರುತ್ತೆ.
ಸೊ ಇದು ಆರ್ಡರ್ನ ನೋಡೋದಾದರೆ ತ್ರೀ ದೊಡ್ಡದು,